ನಮಸ್ಕಾರ ಗೆಳೆಯರೇ, ಕ್ವಿಕ್ ಫ್ಲಿಕ್ಸ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ಭಾರತದ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಬಹಳ ಕುತೂಹಲ ಕೆರಳಿಸುವ ಎರಡು ಗುಂಪುಗಳ ಬಗ್ಗೆ ತಿಳಿಯೋಣ: ಅಘೋರಿಗಳು ಮತ್ತು ನಾಗ ಸಾಧುಗಳು. ಇವರಿಬ್ಬರು ಶಿವನ ಭಕ್ತರೇ ಆದರೂ ಅವರ ಜೀವನಶೈಲಿ, ಆಚರಣೆಗಳು ಮತ್ತು ನಂಬಿಕೆಗಳಲ್ಲಿ ಬಹಳಷ್ಟು ವ್ಯತ್ಯಾಸಗಳಿವೆ. ಬನ್ನಿ, ಈ ರಹಸ್ಯಮಯ ವ್ಯಕ್ತಿಗಳ ಬಗ್ಗೆ ನಿಮಗೆ ಗೊತ್ತಿರದ ಕೆಲವು ವಿಷಯಗಳನ್ನು ನೋಡೋಣ. ಕಾರ್ ಬಿಲೀಫ್ಸ್ ಅಂಡ್ ಡೇಟೀಸ್. ನಾಗ ಸಾಧುಗಳು ಮತ್ತು ಅಘೋರಿಗಳು ಇಬ್ಬರೂ ಶೈವ ಪಂಥಕ್ಕೆ ಸೇರಿದವರು, ಅಂದರೆ ಶಿವನನ್ನು ಆರಾಧಿಸುತ್ತಾರೆ. ಆದ್ರೆ ಅಘೋರಿಗಳು ಕಾಳಿ ದೇವಿಯನ್ನು ಆರಾಧಿಸುತ್ತಾರೆ ಮತ್ತು ದತ್ತಾತ್ರೇಯ ಸ್ವಾಮಿಯನ್ನು ತಮ್ಮ ಗುರು ಅಂತ ಪರಿಗಣಿಸುತ್ತಾರೆ. ನಾಗ ಸಾಧುಗಳು ಶಿವಲಿಂಗಕ್ಕೆ ಬಿಲ್ವಪತ್ರೆ, ಭಸ್ಮ ಮತ್ತು ನೀರನ್ನು ಅರ್ಪಿಸುತ್ತಾರೆ. ಅಘೋರಿಗಳು ಶಿವ ಸಾಧನ, ಶವ ಸಾಧನ ಮತ್ತು ಸ್ಮಶಾನ ಸಾಧನ ಅಂತ ಮೂರು ತರಹದ ಸಾಧನೆಗಳನ್ನು ಮಾಡ್ತಾರೆ. ಶವ ಸಾಧನೆಯಲ್ಲಿ ಮಾಂಸ ಮತ್ತು ಮದ್ಯವನ್ನು ಶಿವನಿಗೆ ಅರ್ಪಿಸುತ್ತಾರೆ. ಅಪಿಯರೆನ್ಸ್ ಅಂಡ್ ಲೈಫ್ ಸ್ಟೈಲ್. ನಾಗ ಸಾಧುಗಳು ಸಾಮಾನ್ಯವಾಗಿ ಬಟ್ಟೆ ಹಾಕೊಳ್ಳೋದಿಲ್ಲ. ಅವರು ತಮ್ಮ ದೇಹಕ್ಕೆ ಬೂದಿಯನ್ನು ಬಳಿದುಕೊಳ್ಳುತ್ತಾರೆ. ಅಘೋರಿಗಳು ಕೆಲವೊಮ್ಮೆ ಪ್ರಾಣಿಗಳ ಚರ್ಮವನ್ನು ಧರಿಸುತ್ತಾರೆ ಅಥವಾ ಬಟ್ಟೆ ಹಾಕದೇ ಇರಬಹುದು. ಅವರು ರುದ್ರಾಕ್ಷಿ ಮಾಲೆಗಳನ್ನು ಮತ್ತು ಮನುಷ್ಯರ ತಲೆಬುರುಡೆಗಳನ್ನು ಧರಿಸುತ್ತಾರೆ. ನಾಗ ಸಾಧುಗಳು ಮಠಗಳಲ್ಲಿ ಅಂದ್ರೆ ಅಖಾಡಗಳಲ್ಲಿ ವಾಸಿಸುತ್ತಾರೆ, ಆದ್ರೆ ಅಘೋರಿಗಳು ಹೆಚ್ಚಾಗಿ ಸ್ಮಶಾನಗಳಲ್ಲಿ ಇರ್ತಾರೆ. ಡಯಟ್ರಿ ಹ್ಯಾಬಿಟ್ಸ್. ಆಹಾರದ ವಿಚಾರಕ್ಕೆ ಬಂದ್ರೆ ನಾಗ ಸಾಧುಗಳು ಸಾಮಾನ್ಯವಾಗಿ ಸಸ್ಯಾಹಾರಿಗಳು. ಅವರು ದಿನಕ್ಕೆ ಒಂದು ಸಲ ಭಿಕ್ಷೆ ಬೇಡಿ ತಿನ್ನುತ್ತಾರೆ. ಒಂದು ದಿನಕ್ಕೆ 7 ಮನೆಗಳಲ್ಲಿ ಮಾತ್ರ ಭಿಕ್ಷೆ ಬೇಡಬೇಕು, ಇಲ್ಲಾಂದ್ರೆ ಉಪವಾಸ ಇರ್ತಾರೆ. ಆದ್ರೆ ಅಘೋರಿಗಳು ಮಾಂಸ ತಿನ್ನುತ್ತಾರೆ. ಕೆಲವೊಮ್ಮೆ ಅವರು ಸತ್ತವರ ಮಾಂಸವನ್ನು ಕೂಡ ತಿನ್ನುತ್ತಾರೆ. ಇದು ಅವರ ಆಚರಣೆಯ ಒಂದು ಭಾಗ. ಸಾಧನಾ ಅಂಡ್ ಟ್ರೈನಿಂಗ್. ನಾಗ ಸಾಧು ಆಗೋಕೆ 12 ವರ್ಷ ತಪಸ್ಸು ಮಾಡಬೇಕು. ಮೊದಲ 6 ವರ್ಷ ಬಹಳ ಮುಖ್ಯ. ಅವರಿಗೆ ಬ್ರಹ್ಮಚರ್ಯ ಕಲಿಸುತ್ತಾರೆ, ಯಜ್ಞೋಪವೀತ ಸಂಸ್ಕಾರ ಮಾಡ್ತಾರೆ ಮತ್ತು ತಮ್ಮ ಕುಟುಂಬಕ್ಕೆ ಪಿಂಡ ದಾನ ಮಾಡ್ತಾರೆ. ಅವರಿಗೆ ಯುದ್ಧ ಕಲೆಯನ್ನು ಕಲಿಸುತ್ತಾರೆ. ಅಘೋರಿಗಳು ಸ್ಮಶಾನದಲ್ಲಿ ತಪಸ್ಸು ಮಾಡ್ತಾರೆ. ಅವರಿಗೆ ಗುರುಗಳು ಇರೋದಿಲ್ಲ, ಶಿವನೇ ಅವರ ಗುರು. ಅವರು ಶವಗಳ ಮೇಲೆ ಧ್ಯಾನ ಮಾಡ್ತಾರೆ. ಸೋಷಿಯಲ್ ಇಂಟರಾಕ್ಷನ್ ಅಂಡ್ ಪಬ್ಲಿಕ್ ಅಪಿಯರೆನ್ಸಸ್. ನಾಗ ಸಾಧುಗಳು ಕುಂಭಮೇಳದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾರೆ. ಅದು ಅವರಿಗೆ ಬಹಳ ಮುಖ್ಯವಾದ ಆಚರಣೆ. ಅಘೋರಿಗಳು ಸಾಮಾನ್ಯವಾಗಿ ಸಾರ್ವಜನಿಕವಾಗಿ ಕಾಣಿಸೋದಿಲ್ಲ. ಅವರು ಸ್ಮಶಾನಗಳಲ್ಲಿ ಮತ್ತು ಗುಹೆಗಳಲ್ಲಿ ವಾಸ ಮಾಡ್ತಾರೆ. ಕುಂಭಮೇಳದಲ್ಲಿ ಅವರು ಕಾಣಿಸಿಕೊಂಡರೂ ತಮ್ಮ ಗುರುತು ಯಾರಿಗೂ ಗೊತ್ತಾಗದ ಹಾಗೆ ಇರ್ತಾರೆ. ಪಾವರ್ಸ್ ಅಂಡ್ ಬಿಲೀಫ್ಸ್. ನಾಗ ಸಾಧುಗಳು ದೇವ್ರು ಎಷ್ಟು ದೊಡ್ಡವರು ಅಂತ ಜನರಿಗೆ ತಿಳಿಸುತ್ತಾರೆ ಮತ್ತು ಒಳ್ಳೆಯದನ್ನು ಹೇಳುತ್ತಾರೆ, ಆದ್ರೆ ಅಘೋರಿಗಳು ತಮ್ಮ ಮಾಂತ್ರಿಕ ಶಕ್ತಿಯಿಂದ ಜನರಿಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ. ನಾಗ ಸಾಧುಗಳು ಯುದ್ಧ ಮಾಡಲು ಸಮರ್ಥರಾಗಿದ್ದಾರೆ, ಆದ್ರೆ ಅಘೋರಿಗಳ ಶಕ್ತಿ ಅವರ ಕಪ್ಪು ಮಾಂತ್ರಿಕದಲ್ಲಿ ಇದೆ ಅಂತ ನಂಬ್ತಾರೆ. ದ ರೋಲ್ ಆಫ್ ವಿಮೆನ್. ನಾಗ ಪಂಥದಲ್ಲಿ ಮಹಿಳೆಯರಿಗೂ ಸ್ಥಾನವಿದೆ. ಅವರಿಗೆ ನಾಗ ಸಾಧ್ವಿ ಅಂತ ಕರೀತಾರೆ. ಅವರು ಬಹಳ ಕಠಿಣ ತಪಸ್ಸು ಮಾಡ್ತಾರೆ ಮತ್ತು ಸನ್ಯಾಸ ಜೀವನ ನಡೆಸುತ್ತಾರೆ. ಆದ್ರೆ ಅಘೋರಿ ಪಂಥದಲ್ಲಿ ಮಹಿಳೆಯರ ಪಾತ್ರದ ಬಗ್ಗೆ ಹೆಚ್ಚಾಗಿ ಮಾಹಿತಿಯಿಲ್ಲ. ಕೆಲವು ಕಡೆ ಸ್ತ್ರೀ ಶಕ್ತಿಯನ್ನ ಆರಾಧನೆ ಮಾಡ್ತಾರೆ, ಆದ್ರೆ ಸಾರ್ವಜನಿಕವಾಗಿ ಮಹಿಳೆಯರು ಅಘೋರಿಗಳಾಗಿ ಕಾಣಿಸಿಕೊಳ್ಳುವುದು ಅಪರೂಪ. ದ ಸಿಗ್ನಿಫಿಕೆನ್ಸ್ ಆಫ್ ಆಶಸ್. ಭಸ್ಮ, ಬೂದಿ ಅಥವಾ ಭಸ್ಮ ನಾಗ ಸಾಧುಗಳು ಮತ್ತು ಅಘೋರಿಗಳು ಇಬ್ಬರಿಗೂ ಬಹಳ ಮುಖ್ಯ. ನಾಗ ಸಾಧುಗಳು ಶಿವನಿಗೆ ಅರ್ಪಿಸುವ ಭಸ್ಮವನ್ನು ತಮ್ಮ ದೇಹಕ್ಕೆ ಹಚ್ಚಿಕೊಳ್ಳುತ್ತಾರೆ. ಇದು ದೇಹವನ್ನು ಶುದ್ಧೀಕರಿಸುತ್ತೆ ಮತ್ತು ಲೌಕಿಕ ಆಸೆಗಳಿಂದ ದೂರ ಇಡುತ್ತೆ ಅಂತ ನಂಬುತ್ತಾರೆ. ಅಘೋರಿಗಳು ಸ್ಮಶಾನದ ಬೂದಿಯನ್ನು ಉಪಯೋಗಿಸುತ್ತಾರೆ, ಇದು ಜೀವನದ ಅನಿತ್ಯತೆಯನ್ನ ನೆನಪಿಸುತ್ತೆ. ದಿ ಯೂಸ್ ಆಫ್ ಸ್ಕಲ್ಸ್. ಕಪಾಲ. ಅಘೋರಿಗಳು ಮನುಷ್ಯರ ತಲೆಬುರುಡೆಗಳನ್ನು ಉಪಯೋಗಿಸುತ್ತಾರೆ, ಅದಕ್ಕೆ ಕಪಾಲ ಅಂತ ಕರೀತಾರೆ. ಅದರಲ್ಲಿ ಅವರು ನೀರು ಕುಡಿಯುತ್ತಾರೆ ಮತ್ತು ಧ್ಯಾನ ಮಾಡುತ್ತಾರೆ. ಇದು ಅವರಿಗೆ ಜೀವನ ಮತ್ತು ಸಾವಿನ ನಡುವಿನ ವ್ಯತ್ಯಾಸವನ್ನು ಮರೆಯಲು ಸಹಾಯ ಮಾಡುತ್ತೆ ಅಂತ ಅವರು ನಂಬುತ್ತಾರೆ. ನಾಗ ಸಾಧುಗಳು ಸಾಮಾನ್ಯವಾಗಿ ಕಪಾಲವನ್ನು ಉಪಯೋಗಿಸುವುದಿಲ್ಲ. ದ ಕುಂಭ್ ಮೇಳ ಎಕ್ಸ್ಪೀರಿಯನ್ಸ್. ಕುಂಭಮೇಳದಲ್ಲಿ ನಾಗ ಸಾಧುಗಳು ಶಾಹಿ ಸ್ನಾನ ಮಾಡುವುದು ಒಂದು ವಿಶೇಷ ಅನುಭವ. ಅವರು ಮೊದಲು ಗಂಗೆಯಲ್ಲಿ ಸ್ನಾನ ಮಾಡ್ತಾರೆ, ಆಮೇಲೆ ಎಲ್ಲರಿಗೂ ದರ್ಶನ ಕೊಡ್ತಾರೆ. ಅಘೋರಿಗಳು ಕುಂಭಮೇಳದಲ್ಲಿ ಕಾಣಿಸಿಕೊಂಡರೂ ಕೂಡ ಅವರು ಸಾರ್ವಜನಿಕವಾಗಿ ಸ್ನಾನ ಮಾಡೋದಿಲ್ಲ. ತಮ್ಮ ಗುಂಪಿನ ಜೊತೆ ರಹಸ್ಯವಾಗಿ ಇರುತ್ತಾರೆ. ಕನ್ಕ್ಲೂಷನ್.
ಅಘೋರಿಗಳು ಮತ್ತು ನಾಗಾ ಸಾಧುಗಳು ಇಬ್ಬರೂ ಶಿವನ ಭಕ್ತರೇ ಆಗಿದ್ರೂ ಅವರ ಜೀವನಶೈಲಿ ಮತ್ತು ಆಚರಣೆಗಳು ಬೇರೆ ಬೇರೆಯಾಗಿವೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.